ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ರಾಜ್ಯದಂತ ನೋಡ್ತಾ ಇರ್ಬೋದು. ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಏನಪ್ಪ ಅಂತಂದರೆ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಏನಪ್ಪ ಅಂತಂದರೆ ಶಾಕಿಂಗ್ ನ್ಯೂಸ್ ಒಂದು ನೀಡಿದೆ ಅಂತ ಹೇಳ್ಬೋದು. ಅದು BPL ಸೇರಿದಂತೆ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಬಂದ ನಿರೀಕ್ಷೆಯಲ್ಲಿ ಇದ್ದಂಥವ್ರಿಗೆ ನಿರಾಶೆನೇ ಆಗಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಏನಪ್ಪ ಅಂತಂದರೆ ಹೊಸ ಒಂದು ರೇಷನ್ ಕಾರ್ಡನ್ನು ಹಂಚಿಕೆ ಮಾಡಲ್ಲ ಅಂತ ಆಹಾರ ಇಲಾಖೆ ಈಗಾಗಲೇ ತಿಳಿಸಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ರಾಜ್ಯದಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ BPL ಪಡಿತರ ಚೀಟಿ ಏನಪ್ಪ ಅಂತಂದರೆ ಹೊಸದಾಗಿ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಅವಕಾಶವನ್ನು ನೀಡಲಾಗ್ತಾ ಇಲ್ಲ ಅಂತ ಕೂಡ ಹೇಳ್ಬೋದು. ಕಳೆದ 1-2 ವರ್ಷಗಳಿಂದ ಏನಪ್ಪ ಅಂತಂದರೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದಂಥ ಒಂದು ಆನ್ಲೈನ್ ಪೋರ್ಟಲನ್ನು ಪ್ರಾರಂಭವಾಗದೇ ಇರುವುದು ಏನಪ್ಪ ಅಂತಂದರೆ ಸಾವಿರಾರು ಅರ್ಹ ಕುಟುಂಬಗಳು ಈಗಾಗಲೇ ಏನಪ್ಪ ಅಂದರೆ ಹೊಸ ಪಡಿತರ ಚೀಟಿಯನ್ನು ಮಾಡಿಸೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂತಂದರೆ ಅಧಿಕಾರಕ್ಕೆ ಬರುವಂಥ ಮೊದಲೇ ಏನಪ್ಪ ಅಂತಂದರೆ BPLನ ಒಂದು ರೇಷನ್ ಕಾರ್ಡಿಗೆ ಸಂಬಂಧಿಸಿದಂಥ ಒಂದು ಪೋರ್ಟಲನ್ನು ಸ್ಥಗಿತಗೊಳಿಸಿತ್ತು. ಇನ್ನು ಗ್ಯಾರಂಟಿ ಯೋಜನೆಗಳ ಏನಪ್ಪ ಅಂತಂದರೆ ಪ್ರಯೋಜನ ಪಡೆಯಲು ಏನಪ್ಪ ಅಂತಂದರೆ ಹಲವಾರು BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಎಂಬ ಒಂದು ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಇಲ್ಲಿ ಅರ್ಜಿ ಪ್ರಕ್ರಿಯೆಯನ್ನು ಏನಪ್ಪ ಅಂತಂದರೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಅಂತ ಹೇಳ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇನ್ನೂ ಅರ್ಜಿ ಸಲ್ಲಿಕೆ ಏನಪ್ಪ ಅಂದರೆ ಪೋರ್ಟಲಲ್ಲಿ ಪ್ರಾರಂಭವನ್ನು ಕೂಡ ಮಾಡಿಲ್ಲ. ಇನ್ನು ಸರ್ಕಾರ ನೋಡ್ತಾ ಇರ್ಬೋದು, ಇಂದಿನ ಒಂದು ನಿಯಮಗಳ ಪ್ರಕಾರ ಏನಪ್ಪ ಅಂತಂದರೆ ಪಡಿತರ ಚೀಟಿಗಳನ್ನ ನೀಡೋದಕ್ಕೆ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಅದು ಏನಪ್ಪ ಅಂತಂದರೆ ಒಂದು ಹೊಸ ಒಂದು ಮಾರ್ಗಸೂಚಿ ಜಾರಿ ಆದರೆ ಏನಪ್ಪ ಅಂತಂದರೆ ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ ಅಂತ ಕೂಡ ಆಹಾರ ಇಲಾಖೆ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದೆ. ಏನು ಈಗಾಗಲೇ ನೋಡ್ತಾ ಇರ್ಬೋದು, ರಾಜ್ಯದಾದ್ಯಂತ ಏನಪ್ಪ ಅಂತಂದರೆ BPL ಪಡಿತರ ಚೀಟಿಗಾಗಿ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿ ಸುಮಾರು ಏನಪ್ಪ ಅಂತಂದರೆ 2,94,000 ಮಂದಿ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಹೊಸ ಅರ್ಜಿದಾರರಿಗೆ ಏನಪ್ಪ ಅಂತಂದರೆ ಅವಕಾಶವಿಲ್ಲ ಅಂತ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಪ್ಪ ಅಂತಂದರೆ ತಿಳಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ತುರ್ತು ಇರುವವರಿಗೆ ಏನಪ್ಪ ಅಂತಂದರೆ ಮತ್ತು ಕಾರ್ಮಿಕರಿಗೆ ವೆಬ್ಸೈಟ್ ಏನಪ್ಪ ಅಂತಂದರೆ ಪ್ರಾರಂಭ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಬಂದ ಅರ್ಜಿಗಳನ್ನ ಆಯಾ ಜಿಲ್ಲೆಗಳ ಒಂದು ಉಪನಿರ್ದೇಶಕರು ಇರ್ತಾರಲ್ಲ ಅಂಥವ್ರ ಒಂದು ಶಿಫಾರಸು ಮೇರೆಗೆ ಏನಪ್ಪ ಅಂತಂದರೆ ಆಹಾರ ಇಲಾಖೆಯು ಅನುಮೋದನೆಯನ್ನು ಕೊಡ್ತಾರೇನೆ ಅಂತ ಹೇಳ್ಬೋದು. ಸದ್ಯಕ್ಕೆ ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿ BPL ರೇಷನ್ ಕಾರ್ಡ್ ಮತ್ತು ಅಂತ್ಯೋದಯ ಅನ್ನ ಸೇರಿದಂತೆ ಏನಪ್ಪ ಅಂತಂದರೆ ಒಟ್ಟು 1.28 ಕೋಟಿ ರೇಷನ್ ಕಾರ್ಡ್ಗಳು ಇದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಪಡಿತರ ಚೀಟಿಗಳಲ್ಲಿ ಸುಮಾರು ಏನಪ್ಪ ಅಂತಂದರೆ 4.42 ಕೋಟಿ ಫಲಾನುಭವಿಗಳು ಏನಪ್ಪ ಅಂತಂದರೆ ನೋಂದಾಯಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪಡಿತರ ಚೀಟಿಗಳಲ್ಲಿ ಏನಪ್ಪ ಅಂತಂದರೆ ಸುಮಾರು 4.42 ಕೋಟಿ ಫಲಾನುಭವಿಗಳು ಏನಪ್ಪ ಅಂತಂದರೆ ನೋಂದಣಿಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹೊಸ BPL ಕಾರ್ಡ್ ನೀಡುವಂಥ ಒಂದು ಬಗ್ಗೆ ಸರ್ಕಾರ ಏನಪ್ಪ ಅಂತಂದರೆ ಇನ್ನೂ ಅಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇನ್ನು ರೇಷನ್ ಕಾರ್ಡ್ ಅಪ್ರೂವಲ್ ಏನಪ್ಪ ಅಂತಂದರೆ ಸದ್ಯಕ್ಕೆ ಪ್ರಾರಂಭ ಆಗುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಏನಾದರೂ ರೇಷನ್ ಕಾರ್ಡ್ ಅಪ್ರೂವಲ್ ಅಥವಾ ವಿತರಣೆ ಏನಾದರೂ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು. ಏನಾದರೂ ರೇಷನ್ ಕಾರ್ಡ್ಗಳ ಒಂದು ಹೊಸ ಅರ್ಜಿ ಆಗಿರ್ಬೋದು ಅಥವಾ ಅಪ್ರೂವಲ್ ಏನಾದರೂ ಪ್ರಾರಂಭ ಆಯಿತು ಅಂತಂದರೆ ನಾವು ಈ ಗ್ರೂಪ್ಗಳು ಏನಪ್ಪ ಅಂತಂದರೆ ಶೇರ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಗ್ತೀವಿ ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.